ಇವತ್ತು ಈ ವಿಚಾರಕ್ಕಷ್ಟೇ ಮೈಸೂರನ್ನ ಕಾಡ್ತಾ ಇರುವಂತ ಸಮಸ್ಯೆಗಷ್ಟೇ ಸೀಮಿತವಾಗಿ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಅದನ್ನು ರಾಜ್ಯದ ಜನತೆ ನೋಡಿದರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ರೆಸ್ಪಾಂಡ್ ಮಾಡ್ತೀನಿ. ಇನ್ನೇನು 2.5 ವರ್ಷ ಕತ್ತಲಿದೆ. ಜನ ನೀವು ತಪ್ಪು ಮಾಡ್ಬಿಟ್ಟಿದ್ರಿ, ನೀವು ತಪ್ಪನ್ನ ತಿದ್ಕೊಳ್ಬೇಕು ಅನ್ನೋ ನೀವು 2.5 ವರ್ಷ ಕಾಯ್ಬೇಕು. ನಾವು ಕೂಡ ನಿಮ್ಮ ವಿಶ್ವಾಸನ ಗಳಿಸೋದಕ್ಕೆ ನಮಗೂ 2.5 ವರ್ಷ ಟೈಮ್ ಕೊಟ್ಟಿದ್ದೀರಿ. ನೀವು ನಿಮ್ಮ ವಿಶ್ವಾಸ ನಾವು ಗಳಿಸ್ತೀವಿ. ನೀವು ನಿಮ್ಮ ತಪ್ಪನ್ನ ತಿದ್ಕೊಳ್ಳಿ. 2028ರಿಂದ ಒಳ್ಳೆ ಆಡಳಿತವನ್ನು ಕೊಡೋಣ. ಎಲ್ಲ ಹಬ್ಬ ಹರಿದಿನಗಳು ವಿಜೃಂಭಣೆಯಿಂದ ಬಾಜಾ ಭಜಂತ್ರಿಯೊಂದಿಗೆ ನಡೆಯುವ ರೀತಿ ವಾತಾವರಣ ನಾವು ಸೃಷ್ಟಿ ಮಾಡೋಣ. ಎಲ್ಲ ಈಗ ಅಪ್ರಸ್ತುತ ವಿಚಾರ. ನಾನು ಸ್ಟೇಟ್ ಪಾಲಿಟಿಕ್ಸ್ ಅಲ್ಲಿ ಆಲ್ರೆಡಿ ಇದ್ದೀನಿ, ಅದ್ ಬಿಟ್ಬಿಡಿ. ಕೇಂದ್ರದಲ್ಲಿ ಇವತ್ತು ರಮೇಶ್ ಬಿದೂರಿ ಇರ್ಬೋದು, ಪ್ರವೇಶ್ ವರ್ಮಾ ಇರ್ಬೋದು, ಅವರಿಗೆ ಲೋಕಸಭೆಯಲ್ಲಿ ಟಿಕೆಟ್ ಕೊಡಲಿಲ್ಲ. ಅದಾದ ನಂತರ ವಿಧಾನಸಭೆಯಲ್ಲಿ ಡೆಲ್ಲಿ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿರೋ ರಮೇಶ್ ಬಿದೂರಿ ಅವರು ಕಡೆ ಕ್ಷಣದಲ್ಲಿ ಸೋತರು. ಬಹುಶಃ ಇಲ್ಲಾಂದ್ರೆ ಡೆಲ್ಲಿ ಚೀಫ್ ಮಿನಿಸ್ಟರ್ ಆಗ್ತಿದ್ರು ಏನೋ. ಪ್ರವೇಶ್ ವರ್ಮಾ ಗೆದ್ರು, ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ನಾನು ರಾಜ್ಯ ರಾಜಕಾರಣಕ್ಕೆ ಬಂದಿದ್ದೀನಿ. ಅದನ್ನ ಹೊರತಾಗಿ ಇವತ್ತು ಮೈಸೂರಿನ ವಿಚಾರ ಇದು, ಮೈಸೂರಿನ ಭದ್ರತೆ ವಿಚಾರ. ಮೈಸೂರು ಇವತ್ತು ನಾವು ತಲೆ ತಗ್ಸೋ ಸ್ಥಿತಿ ಬರಬಾರ್ದು. ನಮ್ಮ ಮೈಸೂರಲ್ಲಿ ಈ ಘಟನೆ ನಡಿಬಾರ್ದು. ಮೈಸೂರಿನ ಬಗ್ಗೆ, ಮೈಸೂರು ಜನಕ್ಕೆ ಈ ಊರಿನ ಬಗ್ಗೆ ಒಂದು ಪ್ರೀತಿ ಇದೆ, ಕಾಳಜಿ ಇದೆ. ಒಂದು ಸಣ್ಣ ಘಟನೆ ಆದ್ರೂ ನಮ್ಮ ಮೈಸೂರಲ್ಲಿ ಹಿಂಗಾಯ್ತು ಅಂತೇಳಿ ಇಲ್ಲಿ ನೊಂದ್ಕೋತಾರೆ. ಆ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಇದೆ, ಇಲ್ಲಿ ಓನಿಂಗ್ ಇದೆ. ಹಾಗಾಗಿ ಮೈಸೂರಿನಲ್ಲಿ ಈ ತರ ಒಂದು 9 ವರ್ಷದ ಬಾಲಕಿ, ಒಂದು ಹೆಣ್ಮಗು, ಅದನ್ನ ಅಪ್ಪ ಅಮ್ಮನ ಜೊತೆ ಪಕ್ಕದಲ್ಲಿ ಮಲಗಿರೋ ಮಗುನ ಎತ್ಕೊಂಡೋಗಿ ರೇಪ್ ಮಾಡ್ತಾನೆ, ಅದನ್ನ ಕೊಲೆ ಮಾಡ್ತಾನೆ ಅಂತಂದ್ರೆ ಮನ್ಸಿಗೆ ನೋವಾಗದಲ್ಲೇ ಇರುತ್ತಾ? ಇದ್ರ ಬಗ್ಗೆನೂ ಕೂಡ ಸಿದ್ದರಾಮಯ್ಯನವರಿಗೆ ಮಾತಾಡಲ್ಲ ಅಂತಲೇ. ಸರ್, ನಿಮಗೆ ಹೆಣ್ಮಕ್ಳು ಇಲ್ದಲೇ ಇರ್ಬೋದು, ನಿಮ್ಮ ಮನೆಯಲ್ಲೂ ಮಹಿಳೆಯರು ಇದಾರಲ್ಲ ಸರ್, ನಿಮ್ ಮನ್ಸು ಮಿಡಿಯಲ್ವಾ ಇದು? ಏನ್ ಸರ್ ನೀವು ಇಷ್ಟೊಂದು ನಿರ್ಭಾವಕವಾಗಿ, ಸಂವೇದನಾ ರಹಿತವಾಗಿ ನಡ್ಕೋತಾ ಇದ್ದೀರಿ? ಸರ್ ಬನ್ನಿ ಸರ್, ಬೆಂಗಳೂರಲ್ಲಿ ಕೂತಿರಲ್ಲ, ಇಲ್ಲಿ ಬಂದು ಒಂದು ಮೀಟಿಂಗ್ ತೊಗೊಳ್ಳಿ ಸರ್. KDP ಮೀಟಿಂಗ್ ಅಂತೂ ತೊಗೊಳಲ್ಲ, ಅಭಿವೃದ್ಧಿಗೆ ನೀವು ಕಾಸು ಕೊಡಲ್ಲ, KDP ಮೀಟಿಂಗ್ ತೊಗೊಳಲ್ಲ. ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಕರೆದುಬಿಟ್ಟು ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ಸರ್. ಇಲ್ಲಿ ಟ್ರಾನ್ಸ್ಫರ್ ದಂಧ ಮಾಡ್ಬೇಡಪ್ಪ. ನನ್ನ ಜನ ದುಡ್ಡು ಇಟ್ಕೊಂಡು ದುಡ್ಡಿನ ತೈಲಿ ತಗೊಂಬಂದು ನಾನು ಜನರಿಂದ ಮುಖ್ಯಮಂತ್ರಿ ಆಗಿರೋದಲ್ಲ. ದುಡ್ಡಿನ ತೈಲಿ ಇಲ್ದಲೆ ಜನ ನನ್ನನ್ನು ಗೆಲ್ಸಿದ್ರೆ ವಿಶ್ವಾಸ ಇಟ್ಟು ಅಂತ ಮಗನಿಗೂ ಹೇಳಿ. ನಿಮ್ಮ MLAಗಳ ಕರೆದಳಿ ಸರ್. ನಿಮ್ಮ MLAಗಳ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ಒಂದು ಬಿಲ್ಡಿಂಗ್ ಕಟ್ತಾರೆ, ಹೋಟ್ಲು ಕಟ್ಲಿ, ಮನೆ ಕಟ್ಲಿ, ಬಿಲ್ಡಿಂಗ್ ಎದುರುಗಡೆ ನಿಂತ್ಕೊಳ್ತಾರೆ ಸರ್. ಇಂಥ ದುಸ್ಥಿತಿ ಬಂದೋಗ್ಬಿಟ್ಟಿದೆ ಇವತ್ತು. ವಸೂಲಿಗೆ ಯಾರೋ ಮೊದಲೆಲ್ಲ ಏಜೆಂಟ್ಸ್ಗಳು ಬರೋರು, ಯಾವನ RTA ಹಾಕ್ಸ್ಬಿಟ್ಟು ಎಲ್ಲ ಕಾರ್ಪೊರೇಷನ್ ಇಂಜಿನಿಯರ್ ಕಳಿಸ್ಬಿಟ್ಟು ಮನೆ ಕಟ್ಟೋರ ಜೊತೆ ವಸೂಲಿ ಮಾಡೋರು. ಇವಾಗ MLAಗಳು ವಸೂಲಿ ಮಾಡ್ತಾ ಇದಾರೆ ಸರ್ ಮೈಸೂರಲ್ಲಿ. ಈ ಪರಿಸ್ಥಿತಿ ಬಂದೋಗಿದೆ. ಇದು ನಿಮಗೆ ಕಾಣಿಸ್ತಾ ಇಲ್ವಾ ಸರ್? ನೀವು ನಿಮ್ಮ ಮೊಮ್ಮಗನ ಕೂರಿಸ್ಕೊಂಡ್ಬಿಟ್ಟು ನಿಮ್ಮ ಮೊಮ್ಮಗನ ಹೆಸರು ಹೇಳ್ಕೊಂಡ್ಬಿಟ್ಟು ಅಲ್ಲಿ ಏನು ಅವನು ಮುಂದಿನ ರಾಜಕಾರಣಕ್ಕೆ ಬಂದ್ಬಿಡ್ತಾನೆ, ಅವನ ಹೆಸರನ್ನ ಕೂತ್ಕೊಂಡು ನೀವು ಆ ಸಭೆನಲ್ಲಿ ಕೂತ್ಕೊಂಡು ಕರಿತೀರಿ. ಅಲ್ಲಿ ವಿರಾಟ್ ಕೊಹ್ಲಿ ಬಂದ್ರೆ ನಿಮ್ಮ ಮೊಮ್ಮಗನ ಕರ್ಕೊಂಡು ಹೋಗ್ತೀರಿ. ಸರ್, ಕಂಡೋರ್ ಮಕ್ಕಳು ನಿಮಗೆ ನಿಮ್ಮ ಮಕ್ಕಳು ಅಂತ ಅನಿಸ್ತಾ ಇಲ್ವಾ ಸರ್? ದೀನ ದಲಿತರ ಬಗ್ಗೆ ಮಾತಾಡ್ತೀರಿ, ಅಹಿಂದ ಬಗ್ಗೆ ಮಾತಾಡ್ತೀರಿ. ಅವ್ರ ಓಟಿಗೆ ಅಷ್ಟೇನೆ ಸರ್ ಸೀಮಿತ. ಪ್ರಸಾದ್ ಸಾಹೇಬ್ರು ತೀರ್ಕೊಂಡಾದ ನಂತರ ಇವತ್ತು ಮೈಸೂರಿನ ಜನರ ಪರವಾಗಿ ಅಥವಾ ಒಂದು ಪ್ರಜ್ಞಾವಂತಿಕೆ ಇಟ್ಕೊಂಡು ಮಾತಾಡುವಂತ ಲೀಡರ್ಗಳೇ ಇಲ್ದಂಗೆ ಆಗೋಗ್ಬಿಟ್ಟಿದ್ದಾರೆ. ನೀವು ಕೂಡ ಎಗ್ಗಿಲ್ದಲೆ, ನೀವು ಕೂಡ ಲಂಗು ಲಗಾಮಿಲ್ದಲೆ ವರ್ತಿಸ್ತಾ DKಗೆ ಏನಾದ್ರು ಮಾಡಿ ನಿಮ್ ಚೇರ್ನ ಎಳೆಯೋದು, ಇಷ್ಟು ಬಿಟ್ರೆ ಏನೂ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.